ಹಾಯ್ ಗಾಯ್ಸ್, ನಾನು ನಿಮ್ಮ ಡಾಕ್ಟರ್. ಇವತ್ತಿನ ದಿನ ನಾವು ಏನು ನೋಡ್ತಾ ಇದೀವಿ ಅಂದ್ರೆ ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ 411. 450 ಅಲ್ಲ, 411. ತುಂಬಾ ಜನಕ್ಕೆ ತಮಿಳ್ನಾಡಿನಲ್ಲಿ ಗೊತ್ತಾಗಿರ್ಬೋದು, ಮತ್ತೆ ಇನ್ನು ಸ್ವಲ್ಪ ಜನಕ್ಕೆ ಇನ್ಸ್ಟ್ರೂಮೆಂಟ್ ಕಷ್ಟ ನೋಡ್ಬೋದು. ಆಕ್ಚುಲಿ ಗಾಡಿ ನಂದಲ್ಲ, ನಮ್ಮ ಅಣ್ಣಂದು. ಸೊ ಫಸ್ಟ್ ವಿಡಿಯೋ ಇದು ನನ್ನ ಸೆಂಟಿಮೆಂಟ್ ಗಾಡಿ, ದಟ್ಸ್ ವೈ ಫಸ್ಟ್ ವಿಡಿಯೋ ಇದರಲ್ಲೇ ಹಾಕ್ಬೇಕಂತ. ಈ ಗಾಡಿ ಕೆಪಾಸಿಟಿ ಏನಂದ್ರೆ 411cc, ನನಗೆ 22.3 BHP ಜೊತೆ 32.2 ಟಾರ್ಕ್ ಸಿಗುತ್ತೆ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ನಾನು ತುಂಬಾ ಬ್ಯಾಡ್ ರಿವ್ಯೂಗಳನ್ನ ಇದು ಮಾಡ್ಕೊಂಡಿದ್ದೆ, ಮತ್ತೊಂದು ಯೂಟ್ಯೂಬರ್ನ ನೋಡಿ ಇನ್ಫ್ಲೂಯೆನ್ಸ್ ಆಗಿದ್ದೆ. ಬಟ್ ಒನ್ಸ್ ನಾನು ಈ ಗಾಡಿನ ಇದಕ್ಕೆ ಎತ್ಕೊಂಡು ಹೋಗಿದ್ದೆ, ಹಿಂದೂಪುರ್ಗೆ. ಎತ್ಕೊಂಡು ಹೋದ್ಮೇಲೆ ಈಗ ಆಲ್ಮೋಸ್ಟ್ ಒಂದು 300 to 400 ಕಿಲೋಮೀಟರ್ ಡ್ರೋ ಮಾಡಿದೆ. ಸೊ ಆದ್ಮೇಲೆ ಗೊತ್ತಾಯ್ತು ಈ ಗಾಡಿ ಪೊಟೆನ್ಷಿಯಲ್ ಏನಂದ್ರೆ ಏನು, ಮತ್ತೆ ಈ ಗಾಡಿ ಕೇಪಬಿಲಿಟಿ ಏನು, ಈ ಗಾಡಿ ಮೈಲೇಜ್ ಏನು. ತುಂಬಾ ಜನ ಏನೇನೋ ಅನ್ಕೊಂಡ್ಬಿಡ್ತಾರೆ, ಬಟ್ ಬೇರೆ ಲೆವೆಲ್ ಗಾಡಿ ಇದು. ನಂಗೆ ತುಂಬಾ ಇಷ್ಟ ಆಗಿದೆ ಅಂದ್ರೆ, ನಾನಿರೋ ಹೈಟಿಗೆ ಯಾವ ಗಾಡಿ ಕಾಲ್ ಎಟ್ಟಲ್ಲ, ಬಟ್ ಇದು ಈಸಿಯಾಗಿ ಫುಲ್ ಫ್ಯಾಟ್ ಆಗುತ್ತೆ ನೋಡಿ. ಇವಾಗ ಅರ್ಥ ಆಯ್ತಾ ಏನಕ್ಕೆ ನನಗೆ ಈ ಗಾಡಿ ತುಂಬಾ ಇಷ್ಟ ಅಂತ. ಆಕ್ಚುಲಿ ನಾನು ಡಾಮಿನರ್ ಓನ್ ಮಾಡಿದ್ದೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಅದನ್ನ. ನನ್ನ ಮೇಲೆ ಆಣೆ ಇಟ್ಟೇಳು, ನನ್ನ ಮೇಲೆ ಆಣೆ ಇಟ್ಟೇಳು. ಅನ್ಫಾರ್ಚುನೇಟ್ಲಿ ಈ ಗಾಡಿ ನಮ್ಗಿನ್ ಸಿಗಲ್ಲ, ಬಿಕಾಸ್ ಇದು ಡಿಸ್ಕಂಟಿನ್ಯೂ ಆಗಿದೆ. 2024 ಮಿಡ್ಡಿಂದ ಅನ್ಸುತ್ತೆ ಡಿಸ್ಕಂಟಿನ್ಯೂ ಆಗಿದ್ದು. ಬಟ್ ಸೆಕೆಂಡ್ಸಲ್ಲಿ ತಗೊಳೋದು ವರ್ತ ಅಂದ್ರೆ ತಗೊಬೇಕಷ್ಟೇ. ಇನ್ನೊಂದು, ಈ ಸೆಗ್ಮೆಂಟ್ ಗಾಡಿ ಜೊತೆ ಟಕ್ಕರ್ ಕೊಡೋಕೆ ತುಂಬಾ ಬಂದ್ಬಿಟ್ಟಿದೆ. ಇವಾಗ ಎಕ್ಸಾಂಪಲ್ ಎಕ್ಸ್ಪಲ್ಸ್ ಇದೆ, ತುಂಬಾ ಒಳ್ಳೆ ಗಾಡಿ. ಮತ್ತೆ KTM ಅಡ್ವೆಂಚರ್ ಇದೆ, ಸ್ಟ್ರಾಮ್ ವಿ ಸ್ಟ್ರಾಮ್ ಇದೆ ಸುಜುಕಿಯಲ್ಲಿಂದ. TVS ಇಂದ ಬಜಾಜ್ ಮಾತ್ರ ಬಾಕಿ ಬೇರೆ ಎಲ್ಲ ಕಂಪನಿಯಿಂದ ಬಂದ್ಬಿಟ್ಟಿದೆ ಆಲ್ಮೋಸ್ಟ್. ಟ್ರಿಯಾಂಪ್ ಇಂದ ನೆಕ್ಸ್ಟ್ ಆಲ್ಮೋಸ್ಟ್ ಬರ್ತಾ ಇದೆ, ನೆಕ್ಸ್ಟ್ 400cc ಅಲ್ಲಿ. ಕಾದ್ ನೋಡೋಣ. ಒನ್ ವೇ ಗ್ರೇಟ್. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಓವರ್ಟೇಕು ತುಂಬಾ ಸ್ಮೂತ್ ಆಗಿ ಮಾಡ್ಬೋದು ಗಾಡಿಗನ. 411cc ಅಂದ್ರೆ ಸುಮ್ಮನೆ ಅಲ್ಲ. ತುಂಬಾ ಜನ ಏನ್ ಮಾಡ್ತಾರೆ, ಸ್ಟ್ರೀಟ್ ಬೈಕ್ಸ್ಗೆ, ಸ್ಪೋರ್ಟ್ಸ್ ಬೈಕ್ಗೆ, ಇಲ್ಲ ಕ್ರೂಸರ್ ಬೈಕ್ಗೆ, ಟೂರರ್ ಬೈಕ್ಗೆ, ಇಲ್ಲ ADVಗೆ ವ್ಯತ್ಯಾಸ ಗೊತ್ತಾಗಲ್ಲ. ಅದು ಯಾವುದು ಗೊತ್ತಿಲ್ಲದೆ, ಎಕ್ಸಾಂಪಲ್ ಇವಾಗ ಡ್ಯೂಕ್ 200 ಇಲ್ಲ 390 ಇರುತ್ತಲ್ಲ, ಅದನ್ನ ಎತ್ಕೊಂಡ್ಬಂದು ಇದಕ್ಕೆ ಕಂಪೇರ್ ಮಾಡ್ತಾರೆ, ಬಿಕಾಸ್ ಇದು 400cc ಅಂತ. ಅವ್ರ ಬುದ್ಧಿವಂತರಲ್ಲ ದಟ್ರ ಸೀರಿಯಸ್ ಆಗಿ ಗೊತ್ತಾಗಲ್ಲ. ಯಾಕೆ ಹೇಳ್ತೀನಿ ಅಂದ್ರೆ, ಅದೆಲ್ಲ ಸ್ಪೋರ್ಟ್ಸ್ ಬೈಕ್ಸ್ಗೆಲ್ಲ ಆಲ್ಮೋಸ್ಟ್ ಬೋರಲ್ಲಿ ತುಂಬಾ ಚಿಕ್ಕದು ಬರುತ್ತೆ. ಐ ಮೀನ್ ಸ್ಟ್ರೋಕ್ಸ್ ಎಲ್ಲ ತುಂಬಾ ಚಿಕ್ಕದು. ಇದು ಲಾಂಗ್ ಸ್ಟ್ರೋಕ್ ಬೈಕು, ಬಿಕಾಸ್ ಇದು ಟಾರ್ಕ್ ಜನರೇಟ್ ಆಗ್ಬೇಕಂತ. ಯಾಕೆ ಟಾರ್ಕು? ಬಿಕಾಸ್ ಇದು ADV ಆವಾಗ್ಲೂ ಅಲ್ಲ ಮೇಡು ಎಲ್ಲ ಹತ್ತು ಇಳಿಬೇಕು. ಸೊ ಅದಕ್ಕೆ ಇದನ್ನ ತಯಾರಿಸೋದು. ಇಲ್ಲಾಂದ್ರೆ ಇದನ್ನ ಯಾಕಪ್ಪ ಫೋಕ್ಸ್ ವೀಲ್ ಕೊಡ್ತಾರೆ, ಇಲ್ಲಾಂದ್ರೆ ಯಾಕೆ ಲಾಂಗ್ ಸಸ್ಪೆನ್ಷನ್ ಕೊಡ್ತಾರೆ. ಯಾವ ಗಾಡಿ ಎಲ್ಲೆಲ್ಲಿ ಓಡಿಸ್ಬೇಕು ಆ ಥರ ಓಡಿಸ್ಬೇಕು, ಯಾವ ಗಾಡಿನ ಎಲ್ಲೆಲ್ಲಿ ಕಂಪೇರ್ ಮಾಡಬೇಕು ಆ ಥರ ಕಂಪೇರ್ ಮಾಡಬೇಕು. ಅದಕ್ಕಂದ್ರೆ ನಾನು ಡ್ಯೂಕ್ ಅಂತ ಹೇಳಿದೆ, KTM ಅಲ್ಲಿ ಅಡ್ವೆಂಚರ್ ಇದೆ, ಅದನ್ನು ಈ ವಿಡಿಯೋಗೆ ನೆಕ್ಸ್ಟ್ ವಿಡಿಯೋ ತಗೊಂಡ್ ಬರ್ತೀನಿ. ಸೊ ಲೆಟ್ಸ್ ಕಂಪೇರ್ ಯಾವ್ದು ಬೆಸ್ಟು, ಯಾವ್ದು ನಿಮ್ಗೆ ಯಾವ್ದು ಶೂಟ್ ಅಂತ. ತುಂಬಾ ಜನ ಮೇಯ್ನ್ ಆಗಿ ಹೇಳ್ತಾ ಇರೋದು ಸ್ಪೋರ್ಟ್ಸ್ ಬೇಕು, ಇಷ್ಟು ಹೋಗುತ್ತೆ, ಟಾಪ್ ಎಂಡ್ ಹೋಗುತ್ತೆ, ಇಷ್ಟು ಹೋಗುತ್ತೆ, ಅಷ್ಟು ಹೋಗುತ್ತೆ ಅಂತ. ಯಾವನೋ ಅಷ್ಟು ಸ್ಪೀಡಲ್ಲಿ ಯಾವಾಗ್ಲೂ ಹೋಗಲ್ಲ. ಹೋಗೋದೇ ಮ್ಯಾಕ್ಸಿಮಮ್ ಒಂದು ಗಾಡಿ ತಗೊಂಡ್ಮೇಲೆ 2-3 ಟೈಮ್ ಅಟೆಂಪ್ಟೇ ಮಾಡೋದು ಇದಕ್ಕೆ. ಸೊ ಯಾಕೆ ಬೇಕು? ಓಕೆ, ಇದ್ರ ಪೊಟೆನ್ಷಿಯಲ್ ಎಲ್ಲ ಅಂತ ತೋರಿಸ್ತೀನಿ ರೀ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, ಒಪ್ಪಿಕೊಂಡೋರು ದಡ್ಡರಲ್ಲ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.